ರಾಣಿ ಕಸ್ ಮುದ್ದು ಮುದ್ದು ಕಸ್. ಬೆಕ್ಕು ಡೆಲಿವರಿ ಟೈಮಲ್ಲಿ ಬೆಕ್ಕು ಮರಿ ತಿನ್ಕೊಬಿಡುತ್ತಂತೆ. ನನಗೆ ರಘುಗೆ ಫಸ್ಟ್ ಓಟ್ ಕೊಡ್ತೀನಿ, ಸೆಕೆಂಡ್ ರಕ್ಷಿತನಿಗೆ, ಗಿಲ್ಲಿಗೆ ಮೂರನೇದು ಕೊಡ್ತೀನಿ ಪ್ಲೇಸ್. ಸೆಕೆಂಡ್ ಮಾಡು, ಹೈಫೈ ಮಾಡು. ಅದೆಲ್ಲ ಸುಂದ್ರಿ ಆಗಿದ್ರಳು ಅವಳು. ಸುಂದ್ರಿ ಏನು ಈ ಮನೆ ಸುಂದ್ರಿ ಅವಳು. ಹಾಯ್ ನಮಸ್ಕಾರ ಎಲ್ಲಾರ್ಗು. ಲಾಸ್ಟ್ ವಿಡಿಯೋ ಮಾಡ್ದಾಗಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆ್ಯಂಡ್ ಆಲ್ಸೋ ತುಂಬ ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೆ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಎದ್ದು ಫ್ರೆಶ್ ಅಪ್ ಆಗಿ ಕೂತ್ಕೊಂಡಿದ್ದೀನಿ. ಸೊ ಇವತ್ತು ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಇಷ್ಟು ದಿನ ಮಲ್ಕೊಂಡು ಬ್ರಷ್ ಮಾಡ್ತಾ ಇದ್ದೆ, ಅಲ್ಲೇ ಕೂತ್ಕೊಂಡು ಹಾಸಿಗೆ ಮೇಲೆ. ಇವಾಗ ಸ್ವಲ್ಪ ಲೆಫ್ಟ್ ಲೆಗ್ ಮೇಲೆ ಪ್ರೆಷರ್ ಬಿಡ್ತಾ ಇದ್ದೀನಿ. ಸೊ ಈ ಥರ ಹಿಂಗೆ ವಾಕರ್ ಮೇಲೆ ನಿಂತ್ಕೊಂಡು ಅಲ್ಲುಜು ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ. ಬಾತ್ರೂಮ್ ಹೋಗೋಕ್ಕಾಗಲ್ಲ, ಬಿಕಾಸ್ ಸ್ಲ್ಯಾಬ್ ಇದೆ ಅಲ್ಲಿ, ಅದನ್ನ ಹತ್ತಕ್ಕಾಗಲ್ಲ ನನಗೆ. ಹಾಗಾಗಿ ಇಲ್ಲೇ ಇನ್ನೂ ಈಗ ಬಾತ್ರೂಮ್ಗೆ ಹೋಗೋದಾಗಿದ್ರೆ ಅಲ್ಲೇ ಹೋಗಿ ಅಲ್ಲುಚ್ತಿದೆ, ಅಲ್ಲಾಗಲ್ಲ ಅಂತ ಹೇಳಿ ಇಲ್ಲೇ ಬ್ರಷ್ ಮಾಡ್ತಾ ಇದ್ದೀನಿ, ಅದು ನಿಂತ್ಕೊಂಡು. ಸೊ ಡೇ ಬೈ ಡೇ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಕಾಲಲ್ಲಿ. ಸ್ವಲ್ಪ ಪ್ರೆಷರ್ ಬಿಡ್ತಾ ಇದ್ದೀನಿ ಲೆಫ್ಟ್ ಲೆಗ್ಗೆ. ನಮ್ಮ ಸಾಹೇಬರು ಬಂದಿದ್ದಾರೆ, ಬೇಬಿ ಸಾಹೇಬರು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾರೆ ಎಲ್ಲರೂ ಮನೇಲಿ. ಒಬ್ರು ಹೇಳೋ ಮಾತು ಕೇಳಲ್ಲ. ಇಲ್ಲಿ ಕುರಿ ಕೂತಿದ್ದಾಳೆ, ಅಲ್ಲಿ ಬೇಬಿ ಕೂತಿದ್ದಾಳೆ. ಬೇಬು ಬಾರೋ ಅಕ್ಕನ ಹತ್ರ. ಯಾರು ಮನೇಲಿ ನಾನು ಹೇಳೋ ಮಾತೆ ಕೇಳಲ್ಲ, ಒಂದು ಸ್ವಲ್ಪನೂ ರೆಸ್ಪೆಕ್ಟೇ ಕೊಡಲ್ಲ. ಈಗ ಮಕ್ಕಳ ಬೇಬು ಬಾರೋ. ಅವ್ನು ಏನೋ ಯೋಚನೆ ಮಾಡ್ತಾ ಅವನೇ. ಅಲ್ಲಿ ಗೌರಿ ಎಲ್ಲ ಕೂತಿದ್ದಾರೆ. ಆಮೇಲೆ ಒಂದು ರೌಂಡ್ ತೋರಿಸ್ತೀನಿ ಮಕ್ಳನ್ನ, ತುಂಬ ದಿನ ಆಯ್ತಲ್ಲ ತೋರಿಸಿ. ಇವ್ ನೋಡಿ ಇವನು ಕಳ. ಹಾಯ್ ಚೆರಿ ಬಂಗಾರಿ. ನಮ್ಮ ಚೆರಿ ನೋಡಿ ಇಟ್ಟೇ ಇಟ್ಟಿದ್ಲು ಪಿಟ್ಟೆ. ಇವಾಗ ಎಷ್ಟು ದೊಡ್ಡೋಳಾಗಿದ್ದಾಳೆ. ಸುಂದ್ರಿ ಆಗಿದ್ರಳು ಅವಳು. ಸುಂದ್ರಿ ಏನು ಈ ಮನೆ ಸುಂದ್ರಿ ಅವಳು. ಸುಂದ್ರಿ ಅಂತೆ, ಸುಂದ್ರಿ ಸುಂದ್ರಿ ಒಂದ್ರಿ. ಕೂತ್ಕೋ ಇದ್ರ ಮೇಲೆ, ಕೂತ್ಕೋ ಕೂತ್ಕೋ, ಆರಾಮಾಗಿ ಕೂತ್ಕೋ. ಬಾರೆ ಇಲ್ಲಿ. ಮಹಾರಾಣಿ ಅವಳು ನಮ್ಮ ಮನೆಗೆ. ಮಹಾರಾಣಿನೇ ಅವಳು. ಓಯ್ ಚರಿ ಬಂಗಾರ ಕುಸು ನೀನು, ಬಂಗಾರದ ಕುಸು ನೀನು. ಬಾರೆ ಇಲ್ಲಿ, ಅಕ್ಕಗ್ ಮಚಾಜು ಮಾಡೆ. ಚರಿಮಾ ಒಂದು ಹೇಳ ಮಾತು ಕೇಳ್ಬಿಟ್ರೆ ಅವಳೆ ಗ್ರೇಟು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನೋ ಇಲ್ವೋ ನಂಗೆ ನೆನಪಿಲ್ಲ, ಬಟ್ ಇದು ಸನ್ಸ್ಕ್ರೀನ್ ಓಕೆನಾ, ಡರ್ಮಾ ಅವ್ರದ್ದು ಸನ್ಸ್ಕ್ರೀನು. ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನಿಮಗೆ. ಸಖತ್ ಅಡ್ವಾಂಟೇಜ್ ಇದೆ. SPF 50++ ಇರಬೇಕು. ಸೊ ಈ ಕ್ರೀಮ್ ಏನಕ್ಕೆ ಕೊಟ್ಟರು ಅಂತ ಹೇಳ್ತೀನಿ ನಾನೀಗ. ಇಲ್ಲಿ ಪ್ಯಾಚ್ ಇದೆ ನೋಡಿ, ಇಲ್ಲಿ ಇದು ಬಿದ್ದಿರೋ ಪ್ಯಾಚು ನನಗೆ, ಆಯಿತಾ. ಇಲ್ಲೂ ಇದೆ, ಇಲ್ಲೆಲ್ಲ ಏಟಾಗಿರೋದು ನನಗೆ. ಸೊ ಅದು ಏನಾಗಿದೆ ಅಂದರೆ, ಆಮೇಲೆ ಇಲ್ಲಿ ಸ್ಟಿಚ್ ಮಾರ್ಕ್ ಇದೆ ನೋಡಿ, ಸ್ಟಿಚ್ ಮಾರ್ಕು. ಇದನ್ನು ಎಲ್ಲನೂ ವಾಸೆ ಮಾಡೋದಕ್ಕೆ ನನಗೆ ಸನ್ಸ್ಕ್ರೀನ್ನ ಕೊಟ್ಟಿದ್ದಾರೆ. ಬಿಕಾಸ್ ನಾನು ಆಚೆ ಹೋಗಲ್ಲ, ಬಿಸಿಲಿಗೆ ಹೋಗಲ್ಲ, ಎಲ್ಲೂ ಆಚೆನೂ ಹೋಗಲ್ಲ, ಬರೀ ರೂಮ್ ಟೆಂಪ್ರೇಚರಲ್ಲೇ ಇರ್ತೀನಲ್ಲ. ಸೊ ನನಗೆ ಅದನ್ನು ಏನೋ ಕೊಟ್ಟಿದ್ದಾರೆ ಅಂದರೆ, ಈ ಮಾರ್ಕು ಪರ್ಮನೆಂಟಾಗಿ ಉಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನನಗೆ ಈ ಒಂದು ಸನ್ಸ್ಕ್ರೀನ್ನ ಕೊಟ್ಟಿದ್ದಾರೆ. ಮುಂಚೆಗಿಂತ ಎಷ್ಟೋ ಪರವಾಗಿಲ್ಲ, ಇದು ತುಂಬ ಅಗಲವಾಗಿತ್ತು, ಇನ್ನು ಇಷ್ಟು ಅಗಲ ಇತ್ತು. ಇವಾಗ ಅದು ಸ್ಕಿನ್ ಬರ್ತಾ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದು ಬೇರೆ ಥರ ವೈಟ್ ಪ್ಯಾಚ್ ಅಲ್ಲ, ಅದು ಏಟಾಗಿ ಪ್ಯಾಚ್ ಆಗಿರೋದು ನನಗೆ. ಆ್ಯಂಡ್ ಇಲ್ಲೂ ಇದೆ ನೋಡಿ, ಇಲ್ಲೂ ಇದೆ ನೋಡಿ. ಆಮೇಲೆ ಇಲ್ಲೂ ಅಷ್ಟೇ, ಸರ್ಜರಿ ಆದಮೇಲೆ ಇದೆಲ್ಲ ಕರ್ಕರ್ಗಾಗುತ್ತಲ್ವಾ, ಸ್ಟಿಚ್ಚೆಲ್ಲ ಬಿಚ್ಚಿದ ಮೇಲೆ, ಅದೆಲ್ಲನೂ ಅವಾಯ್ಡ್ ಆಗಿದೆ ನನಗೆ ಈ ಕ್ರೀಮಿಂದ. ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಎವ್ರಿ ಡೇ 2 ಟೈಮ್ಸ್ ಹಚ್ಕೋಬೇಕು. ನಾನು 1 ಟೈಮ್ ಹಚ್ಕೊತೀನಿ ಸಾಕು. 1 ಟೈಮ್ ಬಾಡಿ ಲೋಷನ್ ಆಗಿರುತ್ತೆ, 1 ಟೈಮ್ ಸನ್ಸ್ಕ್ರೀನ್ ಹಚ್ಕೋತೀನಿ ನಾನು. ಸೊ ಸನ್ಸ್ಕ್ರೀನಿಂದನೂ ಈ ಥರ ಉಪಯೋಗ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಏನಾದರೂ ಗಾಯ ಮಾರ್ಕೆಲ್ಲ ಇದ್ದರೆ ಆ್ಯಕ್ಚುಲಿ ಸನ್ಸ್ಕ್ರೀನಿಂದ ಕಮ್ಮಿ ಆಗುತ್ತೆ. ಟ್ರೈ ಮಾಡಿ. ನಾನು ಡರ್ಮಾ ತೊಗೊಂಡಿದ್ದೀನಿ. ಡಾಕ್ಟರ್ ಹೇಳಿದ್ದು ಅಂತಲ್ಲ, ಯಾವುದಾದ್ರೂ SPF 50+ ಇರಬೇಕಷ್ಟೇ. ಸೊ ಯಾವ್ದು ಸನ್ಸ್ಕ್ರೀನ್ ಬೇಕಾದರೂ ಹಾಕೋಬೋದು. ಸೊ ನಾನು ಹಳೇದು ಬೇರೆ ಇತ್ತು, ನ್ಯೂಟ್ರಿಜಿನಾ ಅಂತ ಅನ್ಕೋತೀನಿ, ಅದು ಎಕ್ಸ್ಪೈರ್ ಆಯಿತು ಅಂದ್ಬಿಟ್ಟು ನಾನು ಡರ್ಮಾ ತರಿಸಿದೆ. ಡರ್ಮಾ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ನನಗೆ ಹೆಲ್ಪ್ ಆಗ್ತಾ ಇದೆ. ಸೊ ಈ ಥರ ಗಾಯಗಳಿಗೂ ಸನ್ಸ್ಕ್ರೀನ್ ಹೆಲ್ಪ್ ಮಾಡುತ್ತೆ ನೋಡಿ. ನನಗೂ ಗೊತ್ತಿರಲಿಲ್ಲ, ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು. ನನಗೆ ಇದೆಲ್ಲ ಆದಮೇಲೆ ಅವ್ರು ಹೇಳಿದ್ರು ಹಚ್ಚು ಡೈಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಅಂತ. ಸೊ ಹಚ್ಚಿ ಇವಾಗ ವರ್ಕ್ ಆಗ್ತಾ ಇದೆ ಆ್ಯಕ್ಚುಲಿ. ಇವತ್ತು ನಮ್ಮ ಮನೆಯಲ್ಲಿ ಏನು ಗೊತ್ತಾ, ಬ್ರೇಕ್ಫಾಸ್ಟು ಉಪ್ಪಿಟ್ಟು. ಅವರೆಕಾಯಿ ಹಾಕಿಲ್ಲ, ಅವರೆಕಾಯಿ ಉಪ್ಪಿಟ್ಟು ಮಾಡಿಲ್ಲ, ಪ್ಲೈನ್ ಉಪ್ಪಿಟ್ಟು, ಈರುಳ್ಳಿ ಉಪ್ಪಿಟ್ಟಂತೆ. ಬನ್ನಿ ಬನ್ನಿ ಗೆಡಿ ಬನ್ನಿ ಬನ್ನಿ, ಹೆಲ್ತಿ ಬ್ರೇಕ್ಫಾಸ್ಟು. ಗೋಧಿ. ಏಯ್ ಕುರ್ಕುನಿ ಬಾರೆ, ಯಾಕೆ ಇಷ್ಟು ತಿಟ ಮಾಡ್ತೀರಾ? ಮೆಣಸಿನ್ಕಾಯಿ ಒಳ್ಳೆ ಮೀನು ನೀರಿಂದ ತೆಗೆದ್ರೆ ಒಳ್ಳಾಡತ್ತಲ್ಲ, ಹಂಗೆ ಆಡೋದು ಇವಳು. ಸೆಕೆಂಡ್ ಮಾಡು, ಹೈಫೈ ಮಾಡು.
ಅದೆಲ್ಲ ಗೊತ್ತು, ಒಳ್ಳೆ ಬುದ್ಧಿ ಕಲ್ತಿದ್ದಾಳೆ. ಆದ್ರೆ ಬಾ ಮುದ್ದು ಮಾಡ್ತೀನಿ ಅಂದ್ರೆ ಬರಲ್ಲ, ಬಿಸಿ ಮೇಡಮ್ ಕ್ಯೂರಿ ಬಿಸಿ. ನಿನ್ನ ಹತ್ರ ಬರಲ್ಲ ಅಷ್ಟೇ. ನಮ್ಮ ಕಾಲಿನ ಅವಸ್ಥೆ ಹಿಂಗೆ ಇದೆ, ಇನ್ನ ಕೂತಿದ್ದೀವಿ ತಿಂಡಿ ತಿನ್ಕೊಂಡು. ನಾವು ದಿನ ತಿಂಡಿ ತಿನ್ಬೇಕಾದ್ರೆ ಬಿಗ್ ಬಾಸ್ ನೋಡ್ತಾ ಇರ್ತೀವಿ ಕುತ್ಕೊಂಡು. ನಿನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಮ್ಮ? ಗಿಲ್ಲಿ ರಕ್ಷಿತಾ. ಗಿಲ್ಲಿ ರಕ್ಷಿತಾ. ರಘು? ರಘುನು ಓಕೆ. ಮೂವರು ಇದ್ದಾರೆ, ಮೂವರು ಫೈನಲ್ ಬರ್ಲಿ. ಅಮ್ಮನ ಕಡೆಯಿಂದ ರಘು, ಗಿಲ್ಲಿ, ರಕ್ಷಿತಾಗೆ ನಮ್ಮಲ್ಲಿ ಫ್ಯಾನ್ಸ್ ಅಪ್ಪ. ನಾನು ಅವ್ರಿಗೆ ಸಪೋರ್ಟು. ತುಂಬಾ ಇರಿಟೇಷನ್ ಯಾರು ಅಂತ ಕೇಳಿದ್ರೆ ಯಾರಮ್ಮ? ತುಂಬಾ ಇರಿಟೇಟ್ ಮಾಡ್ರೆ ಯಾರಮ್ಮ? ಇವನು ಧ್ರುವ. ಅವನು ಅಷ್ಟೇ. ಚೈತ್ರನು ಇರಿಟೇಷನಾ? ಅವಳು ನೋಡಕ್ ಹಂಗಿದ್ದಾಳ ಅಷ್ಟೇ, ಇರಿಟೇಷನ್. ಅಶ್ವಿನಿ ದುರಂಕಾರ ಮಾಡೋಳು, ಇವಾಗ ಸರಿ ಆದ್ಲು. ಅವಳಿಗೆ ಸಿಕ್ಸ್ತ್ ಸೆನ್ಸ್ ತಲೆಗೆ ಹೋಗ್ಬಿಟ್ಟು ಇವಾಗ ಸ್ವಲ್ಪ ಸಾಫ್ಟ್ ಆದ್ಲು. ಅವಳು ಫಸ್ಟ್ ಸಾಫ್ಟ್ ಆಗೇ ಇದ್ಲು, ಇಲ್ಲಿ ಬಂದು ಉಚಿತರ ಆಗ್ಬಿಟ್ಟಿದ್ಲು, ಇವಾಗ ಫಸ್ಟ್ ಕ್ಲಾಸ್ ಆದ್ಲು. ಸರಿ, ನಿನ್ಗೆ ಯಾರು ಓಟು? ನೀನ್ ಯಾರು ಕೊಟ್ಟಾಕ್ತೀಯಾ? ರಕ್ಷಿತನ್ ನೋಡ್ತಿರ್ತಾಳ ಅವಳು. ರಕ್ಷಿತನ್ ಫ್ಯಾನ್ ಅವಳು. ಅವಳು ನಿನ್ಗೆ ಇನ್ನೋಸೆಂಟ್ ಅನ್ಸುತ್ತಾ ಡ್ರಾಮಾ ಅನ್ಸುತ್ತಾ ರಕ್ಷಿತಾ? ಆ ವಿಡಿಯೋಸ್ನೆಲ್ಲ ನಾನು ಅವಾಗಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ಅವಳು ಮಾತಾಡೋ ರೀತಿನೇ ಹಾಗೆ ಮುಗ್ದೆ. ಅವಳು ಕೋಪ ಬಂದ್ರೆ ಎಲ್ಲರೂ ಎದ್ದಾಳ್ತಾರೆ ಗಲಾಟೆ ಮಾಡಕ್ಕೆ. ಅದೇ ಮುಗ್ದೆಯಾಗಿದ್ರೆ ಅವಳು ಆರಾಮಾಗಿ ಚೆನ್ನಾಗೇ ಇರ್ತಾಳೆ ಮಾಡ್ಕೊಂಡು. ಗಿಲ್ಲಿ ಕಾಮಿಡಿ ಎಲ್ಲ ಇಷ್ಟ ಆಗುತ್ತಾ ನಿಂಗೆ? ಇರಿಟೇಷನ್ ಮಾಡ್ತಾನೆ. 50-50 ಅವನ ಬಗ್ಗೆ. ನನಗೆ ರಘುಗೆ ಫಸ್ಟ್ ಓಟ್ ಕೊಡ್ತೀನಿ, ಸೆಕೆಂಡ್ ರಕ್ಷಿತನಿಗೆ, ಗಿಲ್ಲಿಗೆ 3ನೇ ಕೊಡ್ತೀನಿ ಪ್ಲೇಸ್. ನೀವ್ ಯಾರು ಕಮೆಂಟ್ ಹಾಕಿ. ನಿಮ್ ಯಾರು ಸಪೋರ್ಟ್ ಮಾಡ್ತೀರಾ ನೀವು ಕಮೆಂಟ್ ಹಾಕಿ, ನಿಮ್ ಫೇವ್ರೇಟ್ ಯಾರು ಅಂತ. ರಿಸ್ಕ್ ತಗೋಬೇಡ ಬಾಡಿನ, ಅರ್ಥ ಮಾಡ್ಕೊ. ನಿನಗೆ ಮಾಯಶ್ಚರೈಸರ್ ಆಗಲಿ ಈ ಥರದಾಗಲಿ ಎಲ್ಲವೂ ಅಲೋವೆರಾ ಆಗಲಿ ಯಾವ್ದಾದ್ರು ನಿಂಗೆ ಅಲರ್ಜಿ ಆಗ್ತಾ ಇದೆ, ಕೊಬ್ಬರೆಣ್ಣೆ ಬೆಸ್ಟ್ ರೆಮಿಡೀಸು. ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗುತ್ತೆ. ಇದು ಯಾವುದು ಪೀಲ್ ಆಗಲ್ಲ, ಅದು ಹಾಕಿದ್ರೆ ಕೊಬ್ಬರೆಣ್ಣೆ. ಇದು ನೋಡಿಲಿ, ಡೆಡ್ ಸ್ಕಿನ್ಸ್ ಪೀಲ್ ಆಗ್ತಾ ಇದೆ ಕಾಲಿಂದ. ಬೇಡಮ್ಮ, ಕೊಬ್ಬರೆಣ್ಣೆ ಹಾಕೋ, ಕಂಟ್ರೋಲ್ ಆಗುತ್ತೆ. ಶೈನಿಂಗ್ ಇದೆ ಕಾಲು. ಇದು ಒಂಥರ ಅಂಟಂಟ್ ಥರ ಆಗಲೇ ಎಲ್ಲ ಕಿತ್ಕೊಂಡ್ಬಂದ್ಬಿಡ್ತಾರೆ ಸೈಡಲ್ಲಿ. ಇಲ್ಲಿ ನೋಡಿಲಿ, ಏನ್ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಹಾಕೋ, ನೋಡೋಣ ಆಮೇಲೆ ಬರ್ತೀನಿ. ಬಾಯ್. ಯಾರೋ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ದು ಆಕ್ಸಿಡೆಂಟ್ ಆಗಿ ಕಾಲಿಂಗ್ ಆಗಿರೋದು ನೋಡ್ಬಿಟ್ಟು ನಾನು ಗಾಡಿ ತಗೋಬೇಕು ಅಂತ ಇದ್ರೆ ನಾನು ಗಾಡಿನ ತಗೊಳಲ್ಲ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಆ ಥರ ಎಲ್ಲ ಮಾಡಬೇಡಿ, ಸ್ಕೂಟಿ ತಗೋಬೇಕಿತ್ತಂತೆ. ಸೊ ನಾನು ಹೇಳೋದು, ನನ್ನ ಹಣೆ ಬರದಲ್ಲಿ ಹಿಂಗೆ ಆಗಬೇಕು ಅಂತ ಇತ್ತು, ಎಲ್ಲರ ಹಣೆ ಬರದಲ್ಲಿ ಹಿಂಗೆ ಆಗಬೇಕು ಅಂತ ಏನಿಲ್ವಲ್ಲ. ಸೊ ಆ ಥರ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇರೋದು. ನನಗಾಗಿದೆ ನಿಮಗಾಗಬೇಕು ಅಂತಲೂ ಏನಿಲ್ಲ, ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಅಷ್ಟೇ, ನನಗೆ ಈ ಥರ ಆಯಿತು. ಧೈರ್ಯವಾಗಿರಿ ನೀವೆಲ್ಲ. ಆ ಥರ ಎಲ್ಲ ನೋಡ್ಕೊಂಡು ಎದ್ರುಕೊಳ್ಳೋಕೆ ಹೋಗ್ಬೇಡಿ. ಅದಕ್ಕೆ ನಾನು ವಿಡಿಯೋ ಮಾಡೋದು ಸ್ವಲ್ಪ ಸ್ಟಾಪ್ ಮಾಡಿದೆ. ಎದ್ರುಕೋತೀರಾ ಏನಾದರೂ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದನ್ನು ಸ್ಪೋರ್ಟಿವ್ ಆಗಿ ತೊಗೋಬೇಕು. ನಾನೇ ಎಷ್ಟು ಇಂಜುರಿ ಆದಳು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀನಿ, ನೀವು ನೋಡಿದವ್ರು ಇನ್ನೂ ಸ್ಪೋರ್ಟಿವ್ ಆಗಿ ತೊಗೋಬೇಕು. ಆ್ಯಕ್ಚುಲಿ ಅಯ್ಯೋ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗಲ್ಲ, ನಮ್ಮ ಲೈಫು ನಾವು ನೋಡಬೇಕು ಅನ್ನೋ ಥರ ನೀವು ಸ್ಪೋರ್ಟಿವ್ ಆಗಿರಬೇಕು. ಸೊ ಹಾಗಾಗಿ ದಯವಿಟ್ಟು ಆ ಥರ ಎಲ್ಲ ಹೆದರ್ಕೊಳ್ಳೋಕೆ ಹೋಗಬೇಡಿ. ಕಮೆಂಟಲ್ಲಿ ತಿಳಿಸಿ ನನಗೆ ಬೇಜಾರಾಯಿತು. ಗಾಡಿ ತೊಗೊಳ್ಳಿ, ಆರಾಮಾಗಿ ಓಡಿಸಿ. ನನಗೆ ಆಕ್ಸಿಡೆಂಟ್ ಆಗಿರೋದು ಬೈಕಲ್ಲಿ, ಅದು ನಾನು ಲಾಂಗ್ ರೈಡಲ್ಲಿ ಇದ್ದಾಗ. ಆ್ಯಕ್ಟಿವಾದಲ್ಲೆಲ್ಲ ಬಿದ್ದಿರೋದು ನಾನು, ಬೈಕಲ್ಲಿ ಬಿದ್ದಿರೋದು ನಾನು. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ನಿಮ್ಮ ಡೈಲಿ ಕಮ್ಯುನಿಕೆ ಏನು ಬೇಕೋ ಅದನ್ನು ದಯವಿಟ್ಟು ತೊಗೊಳ್ಳಿ, ಹೆದರಬೇಡಿ. ನಾನು ವೀಡಿಯೋಸ್ನ ನೋಡಿ ಒಂದೇ ಒಂದು ರಿಕ್ವೆಸ್ಟ್ ಮಾಡೋಕ್ಕಿತ್ತು. ಸೊ ದಯವಿಟ್ಟು ಆ ಥರ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ, ಆರಾಮಾಗಿರಿ. ನಮ್ಮ ಮನೇಲಿ ಇವತ್ತು ನಿನ್ನೆ ನೈಟ್ ಮಕ್ಳು ಮರಿ ಹಾಕಿದ್ದಾರೆ. ಮಕ್ಕಳು ಮರಿ ಅಲ್ಲ, ಅವ್ರ ಅಮ್ಮ ಮರಿ ಹಾಕಿರೋದು. ಮಕ್ಕಳು ಮರಿ ಹಾಕಿದ್ದಾರೆ ಅಂದ್ರೆ ನಮಗ್ ಅವ್ರ ಮಕ್ಕಳು ಅಲ್ಲ, ಮಕ್ಕಳು ಮರಿ ಹಾಕಿದ್ದಾರೆ. ಮಕ್ಕಳು ಇವರು ಮಕ್ಕಳು. ಹೌದು, ಹಾಗಾದ್ರೆ ಮೊಮ್ಮಕ್ಕಳಾಯ್ತು. ಮರೆ ಪ್ಲೀಸ್. ಯಾಕೆ ಗುಲಾಬಿ ಬೇಬಿ ಕುಡಿತಾನೆ? ಅಯ್ಯ 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 ಕ್ಯೂಟಿ, ಅಯ್ಯ ಕ್ಯೂಟಿ ಕ್ಯೂಟಿ. ಹಾಲು ಕುಡಿಬೇಕಂತ. ಬಾಯ್, ಥ್ಯಾಂಕ್ ಯು. ಆಮೇಲೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ಬಾಯ್. ಅಯ್ಯ ನನ್ ಬೇಬಿ ಹುಟ್ಟದೆ, ನನ್ ಬೇಬಿ ಲೋ ನಿಂತರನೆ ಹುಟ್ಟದಲ್ಲ. ಹ್ಞೂ ಬಂಗಾರ. ತಗೊಳಮ್ಮ ಸಿಮೆಂಟ್. ಅಯ್ಯ ಬಂಗಾರಿ ಕ್ಯೂಟ್. ಯಾರ್ದದು? ನನ್ನ ಅವ್ವ ಪುಟ್ಟ ಒಂದು ಫಾದರ್. ಅಮ್ಮ ಬೆಕ್ಕು ಮರಿ ಹಾಕೋದನ್ನ ನೋಡಿದ್ರೆ ಅದೃಷ್ಟ ಅಂತಾರೆ, ಹೌದನಮ್ಮ? ಅದಕ್ಕೆ ಅಲ್ವಾ ನಾವು ಇಷ್ಟೊಂದು ಸಾವುಕಾರ ಆಗಿರೋದು. ಅಷ್ಟಲಕ್ಷ್ಮಿ ಒಂದು ಲಕ ಅಂತ ಎಲ್ಲ ಚೆನ್ನಾಗಿ ನೋಡು. ಡೆಲಿವರಿ ಅಂತಲ್ಲ, ಎಲ್ಲನೂ ಅನುಭವಿಸ್ಬೇಕು, ನೋಡ್ಬೇಕು. ಅದೃಷ್ಟ ಗೊತ್ತಿಲ್ಲ, ಕೈ ಹಿಡಿಯುತ್ತೋ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರೆ ಹಂಗಂದ್ಬಿಟ್ಟು ದಿನ 2 ಗಂಟೆ ಡೆಲಿವರಿ ಆದರೆ ನಮ್ಮ ಮನೆಗೆ ಬಂದು ನಿಮ್ಗೆ ಅದೃಷ್ಟ ಬರುತ್ತೆ ಅಂದರೆ, ಬಂದಿರಂದ್ರೆ ಪರ್ಕೆ ತಗೊಂಡು ಹೊಡಿತಾರೆ. ಬೆಕ್ಕು ಡೆಲಿವರಿ ಟೈಮಲ್ಲಿ ಬೆಕ್ಕು ಮರಿ ತಿನ್ಕೊಬಿಡುತ್ತಂತೆ.
ಎಂಥದ್ದಿಲ್ಲ, ಯಾವುದು ತಿನ್ನಲ್ಲ. ಮಗುನ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ತಾಯಿ ಗರ್ಭದೊಳಗಡೆ ಮಗು ಇರುತ್ತೆ, ಗರ್ಭ ಸಮೇತ ನೀರು ಹೊಡೆದು ಈಚೆ ಬರುತ್ತೆ. ಆ ಗರ್ಭದ ಚೀಲ ವೇಸ್ಟ್ ಅನ್ನಂಗಿಲ್ಲ, ಮಕ್ಕಳಿಗೆ ಹೆವಿ ಪ್ರೋಟೀನ್ನು. ಸೊ ಹಾಗಾಗಿ ತಾಯಿ ಗರ್ಭದ ಚೀಲ ತಿಂತಾಳೆ ಹೊರತು ಮಕ್ಕಳನ್ನ ತಿನ್ನಲ್ಲ. ಮಕ್ಕಳನ್ನ ತಿನ್ನಕ್ಕೆ ಯಾಕೆ ತಿನ್ಬೇಕು? ಊಟ ಕೊಡಲ್ವ ನಾವು? ಕರಳು ಬಳ್ಳಿನ ಕಟ್ ಮಾಡಿ ಸಪರೇಟ್ ಮಾಡಿದಾಗ ಇಷ್ಟಗಲ ಸಿಗುತ್ತೆ. ಆ ಚೀಲನ ಅವು ತಿನ್ನೋದು. ಅದಕ್ಕೆ ಡೆಲಿವರಿ ಟೈಮ್ನಲ್ಲಿ ನಾವೇನು ಫುಡ್ನ ಫೀಡ್ ಮಾಡ್ಬೇಕಂತ ಏನಿಲ್ಲ, ಅವರೇ ಫೀಡ್ ಮಾಡ್ಕೊತಾರೆ, ಅದನ್ನೇ ತಿನ್ನೋದು. ಗರ್ಭನೇ ತಿಂದ್ರೆ ತುಂಬಾ ಒಳ್ಳೇದು, ತಿನ್ನಿಸ್ಬೇಕು. ಗಂಡಂಗ್ ತಿನ್ಸ್ಬೇಕು, ಹೆಂಡತಿ ತಿಂದ್ರೆ ಆಗಲ್ಲ, ಗಂಡನೂ ತಿನ್ಬೇಕು. ಹೌದೇನೋ? ಗಂಡ ಬೇವರ್ಸಿ ಅವನೇ ಗಂಡ ಬೇವರ್ಸಿ ಗಂಡ ನಿಂತರ ಒಂದೇ ಹುಟ್ಟಿರೋದ್ ಕಣ್ಲಾ. ಎಲ್ಲ ಕಲರ್ ಒಂದೊಂದು ಹಾಕಿದಾಗ ಗ್ರೇ ಬ್ಲ್ಯಾಕ್ ಬೇಬಿದು. ಹೀರೋ ಇವನ್, ಹೀರೋ ಮನೆ ಹೀರೋ. ಅಯ್ಯೋ ರಾತ್ರಿ ನಿದ್ಗೆಟ್ಟಿದೆ ಮಗು ಡೆಲಿವರಿಗೆ, ಸುಮ್ಮನೆ ಇರೋ. ಹೀರೋನೇ ಅವನು. ನಿದ್ದೆಗೆಟ್ಟಿ ಅವಳು ಡೆಲಿವರಿ ಆಗೋ ತನಕ ಕೂತಿದ್ದ, ಅವ್ ಅಂತಿದ್ದ. ಅವಳಿಗೆ ಕಿರ್ಚ್ಕೊಂಡ್ರೆ ಪೇನ್ನ, ಇವ್ರಿಗೆ ನೋವು. ನೋತದೆ ಮತ್ತೆ ಅಪ್ಪ ಅಮ್ಮನ ನೋವಲ್ವೇ? ಮಕ್ಳು ಹುಡ್ಬೇಕಾರೆ ಅಯ್ಯೋ ಅಂತ ವಾರ್ಡಲ್ಲಿ ಓಡಾಡ್ತಿರ್ತಾರಲ್ಲ ತಂದೆರು, ತಾಯಿ ವಾರ್ಡ್ಗೆ ಹೋದ್ರೆ ಹಂಗೆ ಇವನುವೆ. ಇದು ನಮ್ದು ಡೆಲಿವರಿ ವಾರ್ಡು. ಇದು ನಮ್ದು ಡೆಲಿವರಿ ವಾರ್ಡ್ ನೋಡಿ. ಡೆಲಿವರಿ ವಾರ್ಡ್ ಯಾರು ಡೆಲಿವರಿ ಮಾಡ್ಕೊಂಡ್ರೆ ಅದ್ರೊಳಗೆ ಡೆಲಿವರಿ ಮಾಡ್ಕೋಬೇಕು. ಹೋಗಿ ಅವ್ರಿಗೆ ಕಾಲ್ಗೆ ಸ್ಟ್ರೆಂತ್ ಎಲ್ಲ ಹಿಡ್ಕೊಂಡು ಕ್ಲೀನಾಗಿ ಡೆಲಿವರಿ ಮಾಡ್ಕೋತಾರೆ. ಅದೇ ನೀವು ಬೇರೆ ಕಡೆ ಕೊಟ್ರೆ ಅವ್ರಿಗೆ ಕಾಲ್ ಪುಷ್ ಮಾಡೋದಕ್ಕೆ ಮಗುನ ಕ್ಲೀನಾಗಿ ಸ್ಟ್ರೆಂತ್ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ಲೇಟ್ ಮಾಡ್ತಾರೆ ಡೆಲಿವರಿನ. ಇವಳಿಗೆಲ್ಲ ಒಂದು 2 ಅವರ್ಲೆಲ್ಲ ಡೆಲಿವರಿ ಮಾಡ್ಕೊಂಡ್ಬಿಟ್ಲು. ಗುಡ್ಡೋಳು ಅಕ್ಕ ಎಕ್ಸ್ಪೀರಿಯನ್ಸು. ಪುಟ್ಟವ್ವ ಅಮ್ಮ ಆಗಿದ್ದಾಳೆ ನಮ್ಮ ಪುಟ್ಟವ್ವ. ಅಣ್ಣ ಕಂಗ್ರ್ಯಾಚುಲೇಷನ್ ಅಣ್ಣ. ಏನು ಪಾರ್ಟಿ? ಎಣ್ಣೆ ಗಿಣ್ಣೆ ಅಣ್ಣ ಏನು ಇಲ್ಲ. ಅವಳು ಬಿಟ್ಟು ಬಾಡಂತ ಎತ್ತಕ್ಕಲ್ಲ. ಈ ನನ್ನ ಮಗನಿಗೆ ಏನು ಪಾರ್ಟಿ ಕೊಡ್ಸೋಕೆ? ಯಾಕೋ ಪಾರ್ಟಿ ಕೊಡ್ಸೋ ಅಮ್ಮನಿಗೆ? ಬೇಬಿ ಒಂದಿನ ಎಲ್ಲಾರು ಹೋಗೋಣ ಬಾಮ್ಮ. ಬೇಬಿ ನಾಯಿ ಮುಂಡೆ ಮಗನೆ, ಒಂದಿನ ಎಲ್ಲಾರ ಕರ್ಕೊಂಡೋಗಿ, ಅಮ್ಮ ಹಿಂಗ ಆಯಾಸ ಆಗಿರುತ್ತೆ ಬಾಮ್ಮ, ತಿನ್ಕೊಂಡು ಕುಡ್ಕೊಂಡು ಬರೋಣ. ಆಯ್ತು ಟ್ಯಾಕ್ಸಿಲೇ ಹೋಗಿ ಬರೋಣ ಅಮ್ಮ, 2 ವೀಲರಲ್ಲಿ ಭಯ ಅಂತ ಹೇಳಿದ್ರೆ ನಾ ಟ್ಯಾಕ್ಸಿ ದುಡ್ಡು ಕೊಡಲ್ಲ ಅಂತಿದ್ನ, ಇಲ್ಲ ಅಕ್ಕ ಕರ್ಕೊಂಡು ಹೋಗಲ್ಲ ಅಂತಿದ್ಲ. ಹೇಳು. ನಿದ್ಗೆಟ್ಟ ಮುಖ ನೋಡಿ ಹೆಂಗದೆ ಅದ್ರದ್ದು. ಬೇಬಿ ಅಯ್ಯೋ ಹೋಗ್ಲಾ, ಶೇವಿಂಗ್ ಮಾಡ್ಕೊಂಡ್ ಬಾ. ಗಡ್ಡ ಬಿಟ್ಬಿಟ್ಟಿದ್ಯಾ ಬೇಜಾನು. 2 ತಿಂಗಳು ಗಡ್ಡ ಬಿಟ್ಬಿಟ್ಟ. ಎಲ್ಲ ಮನುಷ್ಯರೆಲ್ಲ ಬಿಡ್ತಾರಲ್ಲ, ಅವ್ರು 9 ತಿಂಗಳು ಬಿಟ್ಟಿರ್ತಾರೆ ಹುಡುಗರು. ಅದೇನಕ್ಕೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಕಾಣಿಸ್ಬಾರ್ದು ಅಂತ. ಬೇರೆಯವರು ಏನಕ್ಕೆ ಗೊತ್ತಾ ಗಡ್ಡ ಬಿಡೋದು? ಹೆಂಡ್ತಿ ಬಸ್ರಿ ಆದಾಗ ಗುಸು ಅಂತಿರ್ತಾಳೆ. ಇವ್ ನನ್ನ ಮಗ ಚೆನ್ನಾಗಿ ಶೇವ್ ಮಾಡ್ಕೊಂಡು ಟ್ರಿಮ್ ಆಗಿದ್ರೆ ಕಣ್ಣವ್ರು ಹೆಂಡ್ತಿರ್ ಕಾಳಾಗ್ತಾರೆ ಅಂದ್ಬಿಟ್ಟು ಕೆಟ್ಟದಾಗ ಕಾಣಲಿ ಅಂತ ಗಡ್ಡ ಬಿಟ್ಬಿಡೋದು. ಅವಾಗ ಬೇರೆ ಹೆಂಡ್ತಿರು ಏನು ಹಿಂಗಿದ ನೀವು ಒಳ್ಳೆ ದೇವದಾಸ್ತರ ಅಂತ ಅದಕ್ಕೆ ಗಡ್ಡ ಬಿಡಿಸೋದು. ಬೇಕಂತ ಲಾಜಿಕ್ ಇದು. ಈ ಥರ ಒಂದು ಮ್ಯಾಟ್ರೇ ಗೊತ್ತಿಲ್ಲ ನಮಗೆ. ಅದಕ್ಕೆ ಲಾಜಿಕ್ ಗಾಡಿ ಬಿಡೋದು, ಕೆಡದಾಗ ಕಾಣ್ಲಿ ಗಂಡು ಮಕ್ಳು ಬೇರೆಯವ್ರಿಗೆ ಕಣ್ಣು ಬೀಳ್ಬಾರ್ದು ಅಂತ. ದೃಷ್ಟಿ ಆಗುತ್ತೆ ಅಂತ ದಾಡಿ ಬಿಡ್ತಾನೆ. ಈ ನನ್ನ ಮಗ ದೃಷ್ಟಿ ಆಗುತ್ತೆ ಏನ್ ಬಿಡ್ತಾನೆ? ಬೇಬಿ ಹೋಗೋ, ದಾಡಿ ಮೀಸೆ ಬೋಳ್ಸ್ಕೊಬಾರ್ಲಾ. ಹೋಗ್ಲಾ ಸ್ನಾನ ಮಾಡ್ಕೊಬ. ಇಲ್ಲ 3 ದಿನ ಪುರುಡು. ಸೂತ್ಕ ಅಲ್ಲ, ಸತ್ತು ಮನೆಯವ್ರ ಮನೇಲಿ ಇದ್ರೆ ಸೂತ್ಕ, ಹುಟ್ಟಾದ್ರೆ ಪುರುಡು. ಅವನು ಪುರುಡು, ಯಾರ ಮನೆಗೂ ಕಳಿಸ್ಬೇಡ. ಅವ್ನು ಹಿಡ್ಕೊಬಿಡ್ತಾರ ಅವ್ನು ತರಡು. ಎಂತ ಮಾತು ಮಗಳು. ಪುರುಡು ನೆನೆ ನೈಟು ಪುಟ್ಟಿ ಹಾಕದ್ಲು ಮರಿನಾ. 9 ಗಂಟೆಗೆ ಪೇನ್ ತಗೊಂಡ್ಲು. ಬೆಳಗ್ಗೆ 9 ಗಂಟೆಗೆ ಶುರುವಾಗಿದ್ದು. ಬೆಳಗ್ಗೆ ಓಡಾಡ್ತಾ ಇದ್ಲು. ಕೂತ್ಕೋಬೇಕು ಅಂತ ಜ್ಞಾನ ಇಲ್ಲ. ರಾತ್ರಿ 9 ಗಂಟೆಗೆ ಕೂತ್ಕೊಂಡ್ಲು. 10:45ಗೆಲ್ಲ ಕ್ಲಿಯರ್ ಮಾಡೋಯ್ತು. ಸ್ನಾನನೂ ಆಯ್ತು ಅವಳ್ದು. ಮಕ್ಕಳೆಲ್ಲ ಫುಲ್ ಕ್ಲಿಯರು. ಬೆಡ್ ಎಲ್ಲ ಡೆಲಿವರಿ ಆಗಿದ್ದೆಲ್ಲ ತೆಗೆದು ಬಿಸಾಕಿ ಹೊಸ ಬೆಡ್ಡಿಂಗ್ ಮಾಡಿದೀನಿ. ಬೆಚ್ಚಗಿರುತ್ತೆ ನೋಡು, ಎಲ್ಲ ಕಡೆ ಗಾಳಿ ಆಡಲ್ಲ, ತುಂಬಾ ಬೆಚ್ಚಗಿರುತ್ತೆ. ಆಮೇಲೆ ಜೊತೆ ನಾನ್ ಬೇರೆ ಪರ್ದ ಚಳಿಗಾಲಕ್ಕೆ ಬಾಣಂತಿ ಶೀತ ಆಗೋಯ್ತದೆ. ಚಳಿ ಇದೆ, ತುಂಬಾ ಚಳಿ, ನಮ್ಗೆ ತಡ್ಕೊಳಕ್ಕಾಗಲ್ಲ. ಇವಳೇ ನಾವು ಅಡ್ಡಾಡ್ತಾ ಇದ್ದಾಳೆ. ಆ ಬುಟ್ಟಿಲ್ ಮಲ್ಕೋಬೇಕು ಅವಳು. ಎಂತ ಗುಲಾಬಿ ಏನು ಬೀಳಲ್ಲ. ಇಷ್ಟಾಗ್ಲ ಬುಟ್ಟಿ ಕೊಡೋದ್ರಲ್ಲಿ ಮಲ್ಕೋತಾವು. ವಾಕಿಂಗ್ ಮಾಡ್ಬಿಟ್ಟು ಇವಾಗ ಕೂತ್ಕೊಂಡೆ, ಮಕ್ಳನ್ನ ನೋಡೋಣ ಅಂತ ಬಂದೆ. ಇವತ್ತು ಮಕ್ಳನ್ನ ನೋಡ್ದೆ. ಸಂಸಾರ ದೊಡ್ಡದು. ಇರೋರು 3 ಜನ ಅಂತೀವಿ, ಅವ್ರ ಮನೇಲಿ ನಾವಿರೋದು. ಹೌದು. ಇಷ್ಟಾಗ್ಲ ಜಾಗ ಇಸ್ಕೊಂಡು ಕರಳು ಬಳ್ಳಿ ತಾಯಿ ಕಟ್ ಮಾಡ್ತಾಳೆ. ಗರ್ಭದಿಂದ ಬಂದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಿರ್ತಾಳೆ. ಹಂಗೆ ಒಣಗಿ ಬಿದ್ದೋಗುತ್ತೆ. 3-4 ಡೇಸ್ ಆಗಬೇಕು ಬೀಳಕ್ಕೆ. ನೋಡಿ
ಈ ಕಸ ಪುಟ್ಟಾಣಿ ಕಸ ಮುದ್ದು ಮುದ್ದು ಕಸ 20ರಿಂದ 30 ದಿನ 10 ದಿನ ಒಟ್ಟು 30 ಡೇಸ್ ಒಳಗಡೆ 20 to 30 ಡೇಸ್ ಒಳಗಡೆ ಕಂಡುಬಿಡ್ತಾಳೆ. ಅಲ್ಲಿ ತನಕ ತಾಯಿ ಸೌಂಡು, ತಾಯಿ ಬ್ರೀದಿಂಗು ಎಲ್ಲ ಕಂಡಿಡಿದು ಹೋಗು, ಹಾಲು ಕುಡಿತಾ ಹೋಗು. ಕಂಡುಬಿಟ್ಟಿಲ್ಲ ಅಂದ್ರೂ ಎಲ್ಲ ಬೆಳವಣಿಗೆ ಬೇಕಂದ್ರೆ 1 ತಿಂಗಳು ತುಂಬಬೇಕು. 11 o'clockಗೆ ನಂದು ಜ್ಯೂಸ್ ಬ್ರೇಕ್. ಯಾಕೆ ಹೇಳು, ನಡೀತಿಲ್ಲ, ವಾಕಿಂಗ್ ಮಾಡಿ ಸುಸ್ತೈತಿ ಪಾದ ಇಡ್ತಾ ಇದೆಯಲ್ಲ ಭೂಮಿಗೆ, ಅದಕ್ಕೆ ಜ್ಯೂಸು. ಅದಕ್ಕೆ ಸ್ವಲ್ಪ ಪಾದ ಇಟ್ಟಾಗ ಎನರ್ಜಿ ಬೇಕು. ಮಜಾ ಮಾಡು. ನಿಂಗೆ ನಾನೇನು ಕುಡಿದೇ ಇದ್ಬಿಡ್ತೀನಿ, ನಿಮಗಿಂತ ಜಾಸ್ತಿ ಕುಡಿತೀನಿ. ನೀ ಸ್ಟ್ರಾಂಗ್ ಆಗಿರ್ಬೇಕೀಗ. ಮತ್ತೆ ಮಾಡೋದು. ಸೊ ಅಷ್ಟೇ ಗಾಯ್ಸ್, ನಿನ್ನೆ ನಮ್ಮ ಮನೇಲಿ ಬೆಕ್ಕು ಮರಿ ಹಾಕಿದೆ, ಖುಷಿ ಆಯಿತು ನಮಗೆ. ನಮ್ಮ ಪುಟ್ಟಕ್ಕ ಹಾಕಿದ್ದಾಳೆ, ಖುಷಿ ಆಯಿತು. 3 ಮರಿ ಹಾಕಿದ್ದಾಳೆ. ಸೊ ಎಲ್ಲ ಗುಡ್. ಇವಾಗ ಚಳಿಗಾಲ ಅಲ್ವಾ, ಸೊ ಸ್ವಲ್ಪ ಬೆಚ್ಚಗಿಡಬೇಕು, ನಾವು ಬೆಚ್ಚಗಿರಬೇಕು, ಅವರು ಬೆಚ್ಚಗಿರಬೇಕು. ಸೊ ಇನ್ನೇನು ಕತೆ, ಇನ್ನೇನಿಲ್ಲ, ರೆಸ್ಟ್ ಮಾಡೋದಷ್ಟೇ. ನೀನು ಶುಕ್ರವಾರ ಹಾಸ್ಪಿಟ್ಲಿಗೆ ಹೋಗಬೇಕು ನಾನು. ಇದು ಕಂಪ್ಲೀಟ್ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡ್ತಾರೆ, ತೋರಿಸ್ತೀನಿ ಆಮೇಲೆ ಕಾಲು ನಿಮಗೆ ಹೆಂಗಾಗಿದೆ, ಏನು ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ. ಸೊ ಇವಾಗ ಚಳಿ ಸ್ವಲ್ಪ ಇರೋದ್ರಿಂದ ನನಗೆ ಮೂಳೆ ಎಲ್ಲ ಸ್ವಲ್ಪ ಎಳ್ತಾ ಬರ್ತದೆ, ಕಾಲೆಲ್ಲ ಎಳ್ತಾ ನನಗೆ ಚಳಿಗೆ. ಅದು ಕಾಮನ್ನು ವಿಂಟರಲ್ಲಿ. ಸೊ ನೋಡೋಣ, ನೆಕ್ಸ್ಟು ಆಪ್ರೇಷನ್ ಅಂತೀನಿ, ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್.